ಮಿತ್ರರೇ ನಮಸ್ಕಾರ. ಮಿತ್ರರೇ, ಫುಟ್ಬಾಲ್ ಜಗತ್ತಿನ ದಂತಕಥೆಯಾದಂಥ ಲಿಯೋನಲ್ ಮೆಸ್ಸಿ ಭಾರತ ಪ್ರವಾಸವನ್ನು ಕೈಗೊಂಡಿದ್ರು. ಅವರು ಮೊದಲಿಗೆ ಕೋಲ್ಕತ್ತಾಗೆ ಬಂದರು, ಅನಂತರ ಹೈದರಾಬಾದ್ಗೆ ಬಂದರು, ಮುಂಬೈ, ದೆಹಲಿ, ಹೀಗೆ 4 ಮಹಾನಗರಗಳಲ್ಲಿ ಲಿಯೋನಲ್ ಮೆಸ್ಸಿ ಅವರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಮೆಸ್ಸಿ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲೇ ನಿಮಗೆ ಆ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಕೋಲ್ಕತ್ತಾದಲ್ಲಾದಂತಹ ಘಟನೆ ಇದೆಯಲ್ಲ, ಅದು ಇಡೀ ದೇಶದ ತಲೆ ತಗ್ಗಿಸುವಂತೆ ಮಾಡಿಬಿಡ್ತು. ಹೀಗಾಗಿ ಈ ಮೆಸ್ಸಿ ಕಾರ್ಯಕ್ರಮದ ಬಗ್ಗೆ ಹೇಳೋದಕ್ಕೆ ನನಗೆ ಇಂಟ್ರೆಸ್ಟೇ ಬಂದಿರಲಿಲ್ಲ. ಅನಂತರ ಮಿತ್ರರೇ, ಹೈದರಾಬಾದ್ ಕಾರ್ಯಕ್ರಮ ಇರಬಹುದು, ಮುಂಬೈ ಇರಬಹುದು, ದೆಹಲಿಯಲ್ಲಿರಬಹುದು, ಮೆಸ್ಸಿ ಅವರ ಎಲ್ಲ ಕಾರ್ಯಕ್ರಮಗಳು ಕೂಡ ಅದ್ಭುತವಾಗಿ ನಡೆದಿದೆ. ಆದರೆ ಕೋಲ್ಕತ್ತಾದಲ್ಲಿ ಏನು ಡ್ಯಾಮೇಜ್ ಆಗಿತ್ತಲ್ಲ, ಅದನ್ನು ನಿಜವಾಗ್ಲೂ ಸರಿಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದು ಮಾತ್ರ ಅಂಬಾನಿ ಕುಟುಂಬ. ಅದರಲ್ಲೂ ಮುಖ್ಯವಾಗಿ ಅನಂತ್ ಅಂಬಾನಿ ಏನು ಮಾಡ್ತಾರೆ ಕೇಳಿದ್ರೆ, ಲಿಯೋನಲ್ ಮೆಸ್ಸಿಯನ್ನು ಗುಜರಾತ್ನಲ್ಲಿರುವಂಥ ತನ್ನ ವಂತಾರ ವನ್ಯಜೀವಿ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕರೆದೊಯ್ತಾರೆ. ನಿಮಗೆಲ್ಲ ಗೊತ್ತಿರಬಹುದು, ಗುಜರಾತ್ನಲ್ಲಿ ಅನಂತ್ ಅಂಬಾನಿ ವಂತಾರ ಅನ್ನುವಂಥ ವನ್ಯಜೀವಿಗಳ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರನ್ನು ಓಪನ್ ಮಾಡಿದ್ದಾರೆ. ಬಹಳ ದೊಡ್ಡದು, ಬಹಳ ಅದ್ಭುತವಾಗೂ ಕೂಡ ಇದೆ. ಅದಕ್ಕೋಸ್ಕರವಾಗಿ ಅನಂತ್ ಅಂಬಾನಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅಲ್ಲಿ ಎಲ್ಲಾದರೂ ಗಾಯಗೊಂಡಂತಹ ಪ್ರಾಣಿಗಳಿರಬಹುದು, ಅಥವಾ ಈ ಸರ್ಕಸ್ಗಳಲ್ಲಿ ಬಳಕೆ ಮಾಡ್ತಾ ಇದ್ದಂತಹ ಪ್ರಾಣಿಗಳನ್ನು ರಕ್ಷಿಸಿ ಕರೆತಂದು ಅವುಗಳಿಗೆ ಆಶ್ರಯ ಕೊಟ್ಟಿದ್ದಿರಬಹುದು. ಹೀಗೆ ವಂತಾರ ಒಂದು ಅದ್ಭುತವಾದಂತಹ ಜಗತ್ತು. ಅಲ್ಲಿಗೆ ಈ ಲಿಯೋನಲ್ ಮೆಸ್ಸಿ ಅವರನ್ನ ಅನಂತ್ ಅಂಬಾನಿ ಅವರು ಕರ್ಕೊಂಡು ಹೋಗಿದ್ರು. ಲಿಯೋನಲ್ ಮೆಸ್ಸಿ ಕೇವಲ ವಂತಾರಾಗೆ ಭೇಟಿ ಕೊಟ್ಟಿದ್ರೆ ಇವತ್ತು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸಬೇಕಾದಂತಹ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಅನಂತ್ ಅಂಬಾನಿ ರಿಯಲ್ ಭಾರತದ ದರ್ಶನವನ್ನ ಮಾಡಿಸಿದ್ರು. ಕೋಲ್ಕತ್ತಾದಲ್ಲಿ ಏನು ಮರ್ಯಾದೆ ಹೋಗಿತ್ತಲ್ಲ, ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ಅನಂತ್ ಅಂಬಾನಿ ಮಾಡಿದ್ರು. ಅದು ಹೇಗೆ ಕೇಳಿದ್ರೆ, ವಂತಾರದಲ್ಲಿರುವಂತಹ ಹಿಂದೂ ದೇವಸ್ಥಾನಗಳಿಗೆ ಲಿಯೋನಲ್ ಮೆಸ್ಸಿಯನ್ನ ಕರ್ಕೊಂಡು ಹೋಗಿ ಅವರ ಬಳಿಯಲ್ಲೇ ಆರತಿಯನ್ನ ಮಾಡಿಸಿದ್ರು. ಅಲ್ಲಿ ಗಣೇಶನ ಮಂದಿರ, ಭಗವಾನ್ ಕೃಷ್ಣನ ಮಂದಿರ, ಇಲ್ಲಿಗೆಲ್ಲ ಲಿಯೋನಲ್ ಮೆಸ್ಸಿ ಹೋಗಿ ಭಾರತೀಯ ಸಂಪ್ರದಾಯದಂತೆ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾದರು. ಆರತಿಯನ್ನು ಬೆಳಗಿದ್ರು. ಭಾರತೀಯ ಸಂಪ್ರದಾಯದ ಪ್ರಕಾರ ಉಡುಪನ್ನು ಧರಿಸಿಕೊಂಡು ಹಣೆಗೆ ಕುಂಕುಮವನ್ನು ಹಚ್ಚಿಕೊಂಡು ಲಿಯೋನಲ್ ಮೆಸ್ಸಿ ಆ ಒಂದು ಧಾರ್ಮಿಕ ಆಚರಣೆಯಲ್ಲಿ ಭಾಗಿಯಾದರು. ಮಿತ್ರರೇ, ಇದಕ್ಕೆ ಯಾಕಷ್ಟು ಮಹತ್ವ ಇದೆ, ಯಾಕದನ್ನು ಒತ್ತಿ ಒತ್ತಿ ಹೇಳಬೇಕು ಕೇಳಿದ್ರೆ, ಲಿಯೋನಲ್ ಮೆಸ್ಸಿ ಸಣ್ಣ ಪುಟ್ಟ ವ್ಯಕ್ತಿತ್ವ ಅಲ್ಲ, ಫುಟ್ಬಾಲ್ ಜಗತ್ತಿನ ಲೆಜೆಂಡರಿ ಪ್ಲೇಯರ್. ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ನೀವು ಹೇಳೋದಕ್ಕೆ ಸಾಧ್ಯ ಇಲ್ಲ. ವಿಶ್ವದಾದ್ಯಂತ ಮೆಸ್ಸಿಯನ್ನು ಅಭಿಮಾನಿಸುವಂತಹ ದೊಡ್ಡ ಬಳಗವೇ ಇದೆ, ಮಿಲಿಯನ್ ಗಟ್ಟಲೆ. ಹೀಗಿರುವಂತಹ ಒಬ್ಬ ಸೆಲೆಬ್ರಿಟಿಯನ್ನು ಕರ್ಕೊಂಡು ಹೋಗಿ ಭಾರತದ ಸಂಪ್ರದಾಯದ ಪ್ರಕಾರವಾಗಿ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗುವಂತೆ ಮಾಡೋದಿದೆಯಲ್ಲ, ಇದರಿಂದಾಗಿ ಭಾರತದ ಸಂಪ್ರದಾಯ, ಆಚಾರ ವಿಚಾರಗಳಿಗೆ ವಿಶ್ವಮಟ್ಟದಲ್ಲಿ ಒಂದು ಪ್ರಚಾರ ಸಿಗುತ್ತೆ. ಭಾರತ ಅಂತಂದ್ರೆ ಕೋಲ್ಕತ್ತಾದಲ್ಲಿ ನಡೀತಲ್ಲ ಅಹಿತಕರ ಘಟನೆ, ಅಂತಹದ್ದು ಮಾತ್ರ ನಡೆಯೋದಿಲ್ಲ. ಭಾರತದಲ್ಲಿ ಬಹಳ ರಿಚ್ ಆದಂತಹ ಕಲ್ಚರ್ ಇದೆ, ಭಾರತದ ಸಂಪ್ರದಾಯ ಅದ್ಭುತವಾಗಿದೆ, ನಮ್ಮ ಮೆಸ್ಸಿ ಅಂತವರೇ ಮೆಚ್ಚಿಕೊಂಡಿದ್ದಾರೆ ಅಂತ ಜನ ಮಾತನಾಡ್ತಾರೆ. ಹೀಗಾಗಿ ಮಿತ್ರರೇ, ಅನಂತ್ ಅಂಬಾನಿ ಅವರ ಈ ಕಾರ್ಯ ಇದೆಯಲ್ಲ, ಇದು ನನಗಂತೂ ಖುಷಿ ಆಯಿತು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಂತಂದರೆ, ಈ ರೀತಿಯಾಗಿ ಮೆಸ್ಸಿಯಿಂದಲೂ ಕೂಡ ಪೂಜೆ ಮಾಡಿಸೋದಕ್ಕೆ ಸಾಧ್ಯ ಇರುವಂತಹದ್ದು ಅಂಬಾನಿ ಕುಟುಂಬಕ್ಕೆ ಮಾತ್ರ ಅಂತ. ಆ ವಿಚಾರದಲ್ಲಿ ಅಂಬಾನಿ ಅವರ ಇಡೀ ಕುಟುಂಬವನ್ನು ನಾವು ಮೆಚ್ಚಿಕೊಳ್ಳಲೇಬೇಕು. ಅವರೆಲ್ಲೇ ಹೋದರೂ ಕೂಡ ನಮ್ಮ ಹಿಂದೂ ಆಚರಣೆಗಳಿಗೆ, ಹಿಂದೂ ಸಂಪ್ರದಾಯಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡ್ತಾರೆ. ಅದೊಂದು ಬಹಳಷ್ಟು ಖುಷಿ ಪಡುವಂತಹ ವಿಚಾರವೇ ಸರಿ. ಲಿಯೋನಲ್ ಮೆಸ್ಸಿ ವಂತಾರಕ್ಕೆ ಭೇಟಿ ಕೊಟ್ಟಿದ್ದಕ್ಕೆ ಅನಂತ್ ಅಂಬಾನಿಯನ್ನು ಸುಮ್ಮನೆ ಕಳಿಸಿಲ್ಲ. ಬರೋಬ್ಬರಿ 10 ಕೋಟಿ ವೆಚ್ಚದ, ಅಂದರೆ $1.2 ಮಿಲಿಯನ್ ವೆಚ್ಚದ ರಿಚರ್ಡ್ ಮಿಲ್ ಅನ್ನುವಂಥ ವಾಚನ್ನು ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಮಿತ್ರರೇ, ಇದೆಲ್ಲವೂ ಕೂಡ ಒಂದು ಭಾಗ. ನಾನೀಗೇನು ಹೇಳೋದ್ನಲ್ಲ, ಇದು ಮೆಸ್ಸಿ ಅವರಿಗೆ ಭಾರತ ಯಾವ ರೀತಿಯಾಗಿ ಆದರ ಆತಿಥ್ಯವನ್ನು ತೋರಿಸ್ತು ಅನ್ನುವ ಕುರಿತಾದಂಥ ವಿಚಾರ. ಆದರೆ ನಾನೀಗ ರಿಯಲ್ ಸಬ್ಜೆಕ್ಟಿಗೆ ಬರ್ತೀನಿ. ಮೆಸ್ಸಿ ಬಂದು ಹೋಗಿದ್ದೇನೋ ಸರಿ, ಮೆಸ್ಸಿ ಅಂತಹ ಒಬ್ಬ ಲೆಜೆಂಡರಿ ಪ್ಲೇಯರ್ಗೆ ಭಾರತ ಗೌರವ ಕೊಡಬೇಕಾಗಿತ್ತು, ಇದೆಲ್ಲವುದನ್ನು ಎಲ್ಲರೂ ಒಪ್ಕೊಳ್ತಾರೆ. ಆದರೆ ಮೆಸ್ಸಿ ಬಂದು ಹೋದ ಬಳಿಕ ಭಾರತದ ಅಭಿನವ್ ಬಿಂದ್ರಾ ಒಂದು ವ್ಯಾಲಿಡ್ ಆದಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇದರ ಬಗ್ಗೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ, ಚರ್ಚೆ ಆಗಲೇಬೇಕು ಕೂಡ. ಅಭಿನವ್ ಬಿಂದ್ರಾ ಯಾರು ಅಂತ ನಿಮಗೆಲ್ಲ ಗೊತ್ತಿರಬಹುದು. ಭಾರತಕ್ಕೆ ಮೊಟ್ಟ ಮೊದಲ ಇಂಡಿವಿಜುವಲ್ ಒಲಿಂಪಿಕ್ ಚಿನ್ನವನ್ನು ತಂದುಕೊಟ್ಟಂತಹ ಕ್ರೀಡಾಪಟು. 2008 ಬೀಜಿಂಗ್ ಒಲಿಂಪಿಕ್ನಲ್ಲಿ ಅಭಿನವ್ ಬಿಂದ್ರಾ ಭಾರತಕ್ಕೆ ಮೊಟ್ಟ ಮೊದಲ ಪದಕವನ್ನು ತಂದುಕೊಟ್ರು. ಅದೇ ಅಭಿನವ್ ಬಿಂದ್ರಾ ಇವತ್ತು ಮೆಸ್ಸಿ ಬಂದು ಹೋದಂತಹ ಸಂದರ್ಭದಲ್ಲಿ ಏನೇನು ಘಟನೆಗಳಾಯ್ತಲ್ಲ, ಅದ್ರ ಬಗ್ಗೆ ಒಂದು ಪ್ರಶ್ನೆ ಎತ್ತಿದ್ದಾರೆ. ಘಟನೆ ಅಂತಂದ್ರೆ ಕೋಲ್ಕತ್ತಾದಲ್ಲಿ ಅವಾಂತರ ಆಯ್ತಲ್ಲ, ಅದ್ರ ಬಗ್ಗೆ ಅಲ್ಲ, ಬದಲಾಗಿ ಮೆಸ್ಸಿಗೆ ಭಾರತ ಯಾವ ರೀತಿಯಾಗಿ ಆದರ ಆತಿಥ್ಯವನ್ನು ತೋರಿಸ್ತು, ಭಾರತೀಯರು ಯಾವ ರೀತಿಯಾಗಿ ಅತಿರೇಕದ ಪ್ರೀತಿಯನ್ನು ತೋರಿಸಿದ್ರು, ಇದೆಲ್ಲವುದರಿಂದ ಭಾರತಕ್ಕೆ ಏನು ಲಾಭ ಆಯಿತು ಅನ್ನುವ ಬಗ್ಗೆ ಅಭಿನವ್ ಬಿಂದ್ರಾ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ಮಿತ್ರರೇ, ಇಂತಹ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು ಬಂದು ಹೋದಂತಹ ಸಂದರ್ಭದಲ್ಲಿ ಅಥವಾ ದೊಡ್ಡ ಈವೆಂಟ್ಗಳು ನಡೆದಂತಹ ಸಂದರ್ಭದಲ್ಲಿ ಕೆಲವರು ಕುಚೋದ್ಯಕ್ಕೋಸ್ಕರವಾಗಿ ಒಂದಷ್ಟು ಪ್ರಶ್ನೆಯನ್ನ ಕೇಳುತ್ತಾರೆ, ಅದರ ಬಗ್ಗೆ ವಿವಾದ ಎಬ್ಬಿಸುವಂತಹ ಕೆಲಸ ಮಾಡ್ತಾರೆ.
ಅದೇ ರೀತಿಯಾಗಿ ಅಭಿನವ್ ಬಿಂದ್ರಾ ಏನಾದರೂ ಪ್ರಶ್ನೆ ಕೇಳಿದರೆ ನಾನಿವತ್ತು ವಿಡಿಯೋ ಮಾಡ್ತಾ ಇರಲಿಲ್ಲ. ಅಭಿನವ್ ಬಿಂದ್ರಾ ಬಹಳ ವ್ಯಾಲಿಡ್ ಆದಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರತಿಯೊಬ್ಬ ಭಾರತೀಯನೂ ಕೂಡ ಈ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಕೇಂದ್ರ ಸರ್ಕಾರ ಯೋಚನೆ ಮಾಡಬೇಕು, ರಾಜ್ಯ ಸರ್ಕಾರಗಳು ಯೋಚನೆ ಮಾಡಬೇಕು. ಆ ರೀತಿಯಾದಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ರೈಸ್ ಮಾಡಿದ್ದಾರೆ. ಅದೇ ಕಾರಣಕ್ಕೋಸ್ಕರವಾಗಿ ನಾನು ಈ ವಿಡಿಯೋ ಮಾಡಿ ನಿಮ್ಮ ಮುಂದೆ ಆ ವಿಚಾರವನ್ನು ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಿಂದ್ರಾ ಏನು ಪ್ರಶ್ನೆ ಕೇಳಿದ್ದಾರೆ ಅಂತಂದರೆ, ಮೆಸ್ಸಿ ಬಂದು ಹೋದಂತಹ ಸಂದರ್ಭದಲ್ಲಿ ಭಾರತೀಯರ ಜೋಶ್ ಇದೆಯಲ್ಲ, ಇದನ್ನು ನಮ್ಮ ದೇಶದಲ್ಲಿ ಸ್ಪೋರ್ಟ್ಸ್ ಕಲ್ಚರನ್ನು ಬೆಳೆಸಿಕೊಳ್ಳೋದಕ್ಕೆ ಬಳಸ್ಕೊಂಡಿದ್ದೇ ಆಗಿದ್ರೆ ನಿಜವಾಗ್ಲೂ ಭಾರತಕ್ಕೆ ಲಾಭ ಆಗ್ತಾ ಇತ್ತು. ನಮ್ಮ ಪರಿಸ್ಥಿತಿ ಸ್ವಲ್ಪ ಬದಲಾಗಬಹುದಿತ್ತೇನೋ ಅಂತ ಅವ್ರು ಹೇಳಿದ್ದಾರೆ. ಅಭಿನವ್ ಬಿಂದ್ರಾ ಈ ರೀತಿಯ ಪ್ರಶ್ನೆಗಳನ್ನು ಯಾಕೆ ಎತ್ತಿದ್ರು ಅಂತ ಕೇಳಿದ್ರೆ, ಮೆಸ್ಸಿ ಭಾರತಕ್ಕೆ ಬಂದಾಗ ಏನೇನಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ಚಿಕ್ಕದಾಗಿ ಸ್ವಲ್ಪ ಹೇಳಲೇಬೇಕು. ನಿಮಗೆಲ್ಲ ಗೊತ್ತಿರಬಹುದು, ಕೋಲ್ಕತ್ತಾದಲ್ಲಿ ಮೊದಲ ಪ್ರೋಗ್ರಾಮ್ ಮೆಸ್ಸಿಯದ್ದು ಆಯೋಜನೆ ಮಾಡಲಾಗಿತ್ತು. ಅದರಲ್ಲಿ ದಾಂಧಲೆ ಆಯಿತು. ಜನ ರೊಚ್ಚಿಗೆದ್ದು ದಾಂಧಲೆಯನ್ನು ಮಾಡಿದ್ದಾದರೂ ಯಾಕೆ? ಈ ಪ್ರಶ್ನೆಯನ್ನು ಕೇಳಿದ್ರೆ ನಾವು ಸುಲಭವಾಗಿ ಕೊಡಬಹುದಾದಂತಹ ಒಂದು ಉತ್ತರ ಏನು ಕೇಳಿದ್ರೆ, ಕೆಟ್ಟ ಆಯೋಜನೆ ಅಂತ. ಮಿತ್ರರೇ, ಅದಷ್ಟೇ ಅಲ್ಲ, ನಮ್ಮ ಮನಸ್ಥಿತಿಯೂ ಕೂಡ ಅವತ್ತಿನ ದಾಂಧಲೆಗೆ ಕಾರಣ. ಮೆಸ್ಸಿ ಬಂದಂತಹ ಸಂದರ್ಭದಲ್ಲಿ ಫೋಟೋ ತೆಗೆಸಿಕೊಳ್ಳೋದಕ್ಕೆ 10 ಲಕ್ಷ ರೂಪಾಯಿವರೆಗೆ ವಸೂಲಿಯನ್ನು ಮಾಡಲಾಗಿತ್ತು. ಅವನು ಸೆಲೆಬ್ರಿಟಿ ಇರಲಿ, ರಾಜಕಾರಣಿ ಇರಲಿ, ಮೆಸ್ಸಿ ಜೊತೆಗೆ ಒಂದು ಸೆಲ್ಫಿಯನ್ನು ತೆಗೆದುಕೊಳ್ಬೇಕು ಅಂತಂದರೆ 10 ಲಕ್ಷ ಚಾರ್ಜ್ ಮಾಡಲಾಗ್ತಾ ಇತ್ತು. ಮೆಸ್ಸಿ ಪ್ರೋಗ್ರಾಮ್ಗೆ ಎಂಟ್ರೆನ್ಸ್ ಟಿಕೆಟೇ 12,000ದಷ್ಟಿತ್ತು. ಕೆಲವರು ಎಂಟ್ರಿ ಅವಕಾಶ ಸಿಕ್ಕಿಲ್ಲ ಅಂತೇಳಿ 50,000ವರೆಗೂ ಕೂಡ ಪೇ ಮಾಡಿ ಆ ಕ್ರೀಡಾಂಗಣವನ್ನು ಪ್ರವೇಶ ಮಾಡಿದ್ರು. ಆದರೆ ಕೋಲ್ಕತ್ತಾದ ಕ್ರೀಡಾಂಗಣದ ಒಳಗೆ ಮೆಸ್ಸಿ ಬಂದಂತಹ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರದ ಕೆಲ ಮಂತ್ರಿಗಳು ಜೊತೆಗೆ ಅವರ ಫ್ಯಾಮಿಲಿಯವರೇ ಮೆಸ್ಸಿ ಜೊತೆಗೆ ಫೋಟೋ ತೆಗೆಸಿಕೊಳ್ಳೋದ್ರಲ್ಲಿ ನಿರತರಾಗ್ಬಿಟ್ರು. ಹೇಗೆ RCB ಕಪ್ ಗೆದ್ದಂತಹ ಸಂದರ್ಭದಲ್ಲಿ ವಿಧಾನಸೌಧದ ಮುಂದೆ ಪ್ರೋಗ್ರಾಮ್ ಆಯ್ತಲ್ಲ, ಅವತ್ತು ಏನು ನಡೀತೋ, ಕರ್ನಾಟಕದ ರಾಜಕಾರಣಿಗಳು ಮತ್ತು ಅವರ ಮಕ್ಕಳು ಮೊಮ್ಮಕ್ಕಳು ವಿರಾಟ್ ಕೊಹ್ಲಿ ಸೇರಿದಂತೆ RCB ಟೀಮ್ ಜೊತೆಗೆ ಫೋಟೋ ತೆಗೆಸಿಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಮುಗಿಬಿದ್ದು ಒಂದು ರೀತಿಯಲ್ಲಿ ಅವಮಾನಕಾರಿಯಾದಂತಹ ಘಟನೆಗಳು ನಡೆದುವೋ, ಅದೇ ರೀತಿಯಾದಂತಹ ಘಟನೆ ಮೆಸ್ಸಿ ಕೋಲ್ಕತ್ತಾದ ಕ್ರೀಡಾಂಗಣಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ನಡೀತು. ಇಲ್ಲಿ ಮಿತ್ರರೇ, ನಾನಲ್ಲಿ ಏನು ನಡೀತು ಅನ್ನೋದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ. ಬದಲಾಗಿ ಮೆಸ್ಸಿ ಬರುವಂತಹ ಸಂದರ್ಭದಲ್ಲಿ ಭಾರತೀಯರು ತೋರಿಸಿದಂತಹ ಉತ್ಸಾಹ ಎಷ್ಟು ಅನ್ನೋದನ್ನು ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೆಸ್ಸಿ ಅವರ ಜೊತೆಗೆ ಒಂದು ಫೋಟೋಗೋಸ್ಕರವಾಗಿ ನಮ್ಮ ಜನ 10 ಲಕ್ಷ ಪೇ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ. ಮೆಸ್ಸಿ ಅವರನ್ನು ನೋಡಬೇಕು, ಏನೋ ಕ್ರೀಡಾಂಗಣದಲ್ಲಿ ಅಲ್ಲೆಲ್ಲೋ ಬಂದು ನಿಂತಿರ್ತಾರೆ, ಅವ್ರನ್ನ ನೋಡೋದಕ್ಕೋಸ್ಕರವಾಗಿ 10,000ದಿಂದ 50,000ವರೆಗೆ ಪೇ ಮಾಡಿ ಎಂಟ್ರೆನ್ಸ್ ಟಿಕೆಟನ್ನು ತೆಗೆದುಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ ಮಿತ್ರರೇ, ಕೋಲ್ಕತ್ತಾದ ಕ್ರೀಡಾಂಗಣದ ಎದುರು ಮೆಸ್ಸಿ ಅವರ ಒಂದು ಸ್ಟ್ಯಾಚ್ಯೂವನ್ನು ಕೂಡ ಅನಾವರಣ ಮಾಡಲಾಗಿದೆ. ಇದರಿಂದ ಭಾರತಕ್ಕೆ ಏನು ಲಾಭ? ಹೌದು, ಮೆಸ್ಸಿ ಫುಟ್ಬಾಲ್ ಜಗತ್ತಿನ ದಂತಕತೆ, ಬಹಳ ದೊಡ್ಡ ಪ್ಲೇಯರ್, ಇಡೀ ವಿಶ್ವದಾದ್ಯಂತ ಅವರ ಅಭಿಮಾನಿ ಬಳಗ ಇದೆ, ಎಲ್ಲದನ್ನು ಒಪ್ಕೊಳ್ಳೋಣ. ಮೆಸ್ಸಿಯಿಂದ ಭಾರತಕ್ಕೆ ಏನಾಗಿದೆ? ಮೆಸ್ಸಿ ನೋಡೋದಕ್ಕೆ, ಮೆಸ್ಸಿ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಜನ ದುಡ್ಡು ಕೊಟ್ಟಿದ್ದು ಕೇವಲ ಕೋಲ್ಕತ್ತಾದಲ್ಲಿ ಮಾತ್ರ ಅಲ್ಲ, ಹೈದರಾಬಾದ್ನಲ್ಲೂ ಆಯಿತು, ಮುಂಬೈನಲ್ಲೂ ಆಯಿತು, ದೆಹಲಿಯಲ್ಲೂ ಕೂಡ ಆಯಿತು. ಮೆಸ್ಸಿ ನೋಡೋದಕ್ಕೆ ನಮ್ಮ ಜನ ಮುಗಿಬಿದ್ದು ಬಿಟ್ರು. ಭಾರತದಲ್ಲಿ ಮೆಸ್ಸಿ ಅವರ ಈ 4 ಕಾರ್ಯಕ್ರಮ ಅನೇಕ $1 ಮಿಲಿಯನ್ ವ್ಯವಹಾರವನ್ನು ಕ್ರಿಯೇಟ್ ಮಾಡಿತು. ನಮ್ಮ ಜನ ಅಷ್ಟು ಸ್ಪೆಂಡ್ ಮಾಡಿದ್ರು. ಇದನ್ನೇ ಮಿತ್ರರೇ ಈಗ ಅಭಿನವ್ ಬಿಂದ್ರಾ ಅವರು ಪ್ರಶ್ನೆ ಎತ್ತಿರುವಂಥದ್ದು. ಮೆಸ್ಸಿ ಭಾರತಕ್ಕೆ ಬಂದು ಹೋಗಿದ್ದೇನೋ ಒಳ್ಳೆಯದಪ್ಪ, ಇದರಿಂದ ಭಾರತದ ಸ್ಪೋರ್ಟ್ಸ್ಗೆ ಏನು ಲಾಭ ಆಯಿತು, ಇದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕು ಅಂತ. ಅಂದರೆ ಅವರ ಮಾರ್ಮಿಕ ನುಡಿ ಏನು ಕೇಳಿದ್ರೆ, ಇಷ್ಟೊಂದು ಹಣವನ್ನು ನಾವು ಖರ್ಚು ಮಾಡಿದ್ವಲ್ಲ, ಇದನ್ನೇ ನಮ್ಮಲ್ಲಿ ಸ್ಪೋರ್ಟ್ಸ್ ಕಲ್ಚರನ್ನು ಬಿಲ್ಡ್ ಮಾಡೋದಕ್ಕೆ ಖರ್ಚು ಮಾಡಿದ್ದೇ ಆಗಿದ್ರೆ ದೇಶಕ್ಕೇನೋ ಹೆಲ್ಪ್ ಆಗ್ತಾ ಇತ್ತೇನೋ, ದೇಶದಲ್ಲಿ ಹೊಸದಾದಂಥ 4 ಕ್ರೀಡಾಪಟುಗಳನ್ನು ನಮಗೆ ನೋಡೋದಕ್ಕೆ ಸಾಧ್ಯವಾಗ್ತಿತ್ತೇನೋ ಅನ್ನುವಂಥದ್ದು ಅಭಿನವ್ ಬಿಂದ್ರಾ ಅವರ ಹಂಬಲ. ಹೌದೋ ಸುಳ್ಳೋ ನೀವೇ ಯೋಚನೆ ಮಾಡಿ. ಇವತ್ತು ನಮ್ಮ ಸ್ಪೋರ್ಟ್ಸ್ನ ಸ್ಥಿತಿಯನ್ನು ಹೇಳೋದಕ್ಕೆ ಹೇಸಿಗೆ ಆಗುತ್ತೆ. ಒಲಿಂಪಿಕ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಭಾರತ ಪದಕ ಪಟ್ಟಿಯಲ್ಲಿ ಹುಡುಕಬೇಕು ನೀವು. ಅಷ್ಟು ಕೆಟ್ಟದಾದಂತಹ ಸಾಧನೆ ನಮ್ಮದಾಗಿರುತ್ತೆ. ಯಾಕೆ ಆ ಸಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮಲ್ಲಿ ಪ್ಲೇ ಗ್ರೌಂಡ್ಗಳಿಲ್ಲ, ಉತ್ತಮವಾದಂತಹ ಕೋಚಿಂಗ್ ಸಿಗ್ತಾ ಇಲ್ಲ, ಮಕ್ಕಳಿಗೆ ಪ್ರೋಟೀನ್ ಸಿಗ್ತಾ ಇಲ್ಲ, ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕ್ರೀಡಾ ವಾತಾವರಣವೇ ಇಲ್ಲ. ಯಾವ ಸ್ಥಿತಿಯನ್ನು ನಾವು ತಲುಪಿದ್ದೀವಿ ಅಂತಂದರೆ, ಬೆಂಗಳೂರಿನ ಕೆಲ ಶಾಲೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಬೇಸರ ಆಗುತ್ತೆ. ಮಕ್ಕಳು ಬಹಳ ಕಷ್ಟಪಟ್ಟುಕೊಂಡು ಟ್ರಾಫಿಕ್ನಲ್ಲಿ ಶಾಲೆಗೆ ತಲುಪ್ತಾರೆ. ಶಾಲೆ ಎಂಟ್ರೆನ್ಸ್ ಆಗ್ತಿದ್ದ ಹಾಗೆ ರೂಮ್ಗೆ ಹೋಗ್ಬಿಡ್ತಾರೆ. ಆ ಮಕ್ಕಳಿಗೆ ಕ್ರೀಡಾಂಗಣ ಹೇಗಿರುತ್ತೆ ಅನ್ನೋದನ್ನು ಬೋರ್ಡ್ನಲ್ಲಿ ಚಿತ್ರ ಬರೆದು ತೋರಿಸ್ಬೇಕು, ಇಲ್ಲ ಫೋಟೋ ತೋರಿಸ್ಬೇಕು. ಆ ಪರಿಸ್ಥಿತಿಯಲ್ಲಿ ನಮ್ಮ ಶಾಲೆಗಳಿದ್ದಾವೆ. ನಮ್ಮ ಪೋಷಕರು ಅಷ್ಟೇ. ಇವತ್ತು ಮಕ್ಕಳು ಅಂತಂದರೆ ಅವರು ಓದಬೇಕು, ಹೆಚ್ಚಿನ ಮಾರ್ಕ್ಸನ್ನು ತೆಗಿಬೇಕು, ರ್ಯಾಂಕ್ ಬರಬೇಕಷ್ಟೇ. ಸ್ಪೋರ್ಟ್ಸ್ನಲ್ಲಿ ಮಕ್ಕಳು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತಂದರೆ ಪೋಷಕರೇ ಮಕ್ಕಳಿಗೆ ಹೆದರಿಸೋ ಕೆಲಸ ಮಾಡ್ತಾರೆ. ಆಟ ಆಡೋದ್ರಿಂದ ಏನಾಗಲ್ಲ, ನೀನು ಇಂಜಿನಿಯರ್ ಆಗಬೇಕು, ನೀನು ಡಾಕ್ಟರ್ ಆಗಬೇಕು. ಈ ರೀತಿಯಾದಂತಹ ಒಂದು ಮನಸ್ಥಿತಿಯನ್ನು ನಮ್ಮಲ್ಲಿ ನಾವೇ ಬಿಲ್ಡ್ ಮಾಡ್ಕೊಂಡಿದ್ದೀವಿ. ಹೀಗಾಗಿ 145 ಕೋಟಿ ಜನರಿರುವಂತಹ ಭಾರತದಲ್ಲಿ ಒಲಿಂಪಿಕ್ ನಡೆದಂತಹ ಸಂದರ್ಭದಲ್ಲಿ 1-2 ಪದಕಕ್ಕೆ ಹಪಹಪಿಸುವಂತಹ ಪರಿಸ್ಥಿತಿ ಬಂದೊದಗ್ತಾ ಇದೆ. ಭಾರತದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತಂದರೆ, ಕ್ರೀಡೆ ಅಂತಂದರೆ ಕ್ರಿಕೆಟ್ ಮಾತ್ರ.
ಅಭಿನವ್ ಬಿಂದ್ರಾ ಅವರ ನೋವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಕೇಳಿದ್ರೆ ಮೆಸ್ಸಿ ಬಂದಾಗ ಭಾರತ ಇಷ್ಟೆಲ್ಲ ಆತಿಥ್ಯವನ್ನು ತೋರಿಸ್ತು, ನಮ್ಮ ಜನ ಅಷ್ಟೆಲ್ಲ ಹಣ ಖರ್ಚು ಮಾಡಿಕೊಂಡು ಮೆಸ್ಸಿಯನ್ನ ನೋಡೋದಕ್ಕೆ ಮುಗಿಬಿದ್ರಲ್ಲ, ಅವರ ಸ್ಟ್ಯಾಚ್ಯೂವನ್ನು ಕೂಡ ಭಾರತದಲ್ಲಿ ಮಾಡೋದಾಯ್ತಲ್ಲ. ಭಾರತದ ಫುಟ್ಬಾಲ್ ಟೀಮ್ನ ಕತೆ ಏನಾಗಿದೆ ಗೊತ್ತಾ? ಇವತ್ತು ವಿಶ್ವದ ಎಲ್ಲ ಫುಟ್ಬಾಲ್ ಟೀಮನ್ನು ರ್ಯಾಂಕ್ ಮಾಡ್ತಾ ಬಂದರೆ ಭಾರತದ ರ್ಯಾಂಕ್ 142ರಲ್ಲಿದೆ. ಹೇಳೋದಕ್ಕೆ ಬಹಳನೇ ಹೆಸಿಗೆ ಆಗುತ್ತೆ. ಯಾಕೆ ಅಂತಂದರೆ ಭಾರತ ಇವತ್ತು ವಿಶ್ವದ 4ನೇ ಅತಿ ದೊಡ್ಡ ಎಕಾನಮಿ, ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶ, ವಿಶ್ವದಲ್ಲಿ 7ನೇ ಅತಿ ದೊಡ್ಡ ದೇಶ. ಭಾರತವನ್ನು ನಾವು ಉಪಖಂಡ ಅಂತ ಕರಿತೀವಿ. ನಮ್ಮಲ್ಲಿ ಶೌರ್ಯಕ್ಕೆ, ಸಾಹಸಕ್ಕೆ ಯಾವುದಕ್ಕೂ ಕೊರತೆ ಇಲ್ಲ. ಆದರೆ ಒಂದು ಫುಟ್ಬಾಲ್ ಟೀಮ್ನ ರ್ಯಾಂಕಿಂಗ್ನಲ್ಲಿ ನಾವು 142ನೇ ಪ್ಲೇಸ್ನಲ್ಲಿದ್ದೀವಿ. ಭಾರತಕ್ಕಿಂತಲೂ ಕೂಡ ಲಿಬಿಯಾ, ಲೆಬನಾನ್, ಸೈಪ್ರಸ್ ಇಂತಹ ದೇಶಗಳು ಮುಂದಿದ್ದಾವೆ. ಅವರು ಬೆಟರ್ ಆದಂತಹ ಫುಟ್ಬಾಲ್ ಟೀಮನ್ನು ಹೊಂದಿದ್ದಾರೆ. ಹೀಗಾಗಿ ಅಭಿನವ್ ಬಿಂದ್ರಾ ಆತಂಕವನ್ನು ವ್ಯಕ್ತಪಡಿಸಿರುವಂಥದ್ದು, ಮೆಸ್ಸಿ ಬಂದರು ಹೋದರು, ಅವರಿಗೆ ಅಭಿಮಾನವನ್ನು ತೋರಿಸ್ತೀವಿ, ಎಲ್ಲವೂ ಸತ್ಯ. ಅದಾದ ಬಳಿಕ ನಮ್ಮಲ್ಲಿ ಒಂದು ಸ್ಪೋರ್ಟ್ಸ್ ಕಲ್ಚರನ್ನು ಬಿಲ್ಡ್ ಮಾಡುವಂಥ ಕೆಲಸ ಆಗಬೇಕು. ಇಲ್ಲದೆ ಹೋದರೆ ವಿದೇಶಿ ಆಟಗಾರರ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡೋದರಲ್ಲೇ ನಾವು ಮಗ್ನ ಆಗಬೇಕಾಗತ್ತೆ. ನಮ್ಮ ದೇಶದಲ್ಲಿ ಅಂತಹ ಒಬ್ಬ ಲೆಜೆಂಡನ್ನು ಹುಟ್ಟು ಹಾಕೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ. ಇಲ್ಲಿ ಜನಸಾಮಾನ್ಯರ ಪಾತ್ರ ಎಷ್ಟಿದೆಯೋ ಅದಕ್ಕಿಂತ ದೊಡ್ಡ ಪಾತ್ರವನ್ನು ನಮ್ಮ ಸರ್ಕಾರಗಳು ಕೂಡ ವಹಿಸಬೇಕು. ಈಗೇನೋ ಕೇಂದ್ರ ಸರ್ಕಾರ ನಮ್ಮ ಸ್ಪೋರ್ಟ್ಸ್ಗೆ ಸ್ವಲ್ಪ ಬಜೆಟನ್ನು ಜಾಸ್ತಿ ಮಾಡಿದೆ, ಆದರೂ ಕೂಡ ಅದೇನು ಸಾಕಾಗ್ತಾ ಇಲ್ಲ. ಯಾಕೆಂತಂದರೆ ವಾರ್ಷಿಕವಾಗಿ ಒಂದು 3,000 ಕೋಟಿಯಷ್ಟು ಕೊಡ್ತಾ ಇದ್ದಾರೆ. ಮಿತ್ರರೇ, ನಿಮಗೆ ನೆನಪಿರಲಿ, ಅಮೆರಿಕ ತನ್ನ ಕ್ರೀಡೆಗೋಸ್ಕರವಾಗಿ ವಾರ್ಷಿಕವಾಗಿ $10 ಬಿಲಿಯನ್ ವೆಚ್ಚ ಮಾಡುತ್ತೆ. ಭಾರತ ಅಷ್ಟೆಲ್ಲ ವೆಚ್ಚ ಮಾಡಬೇಕಾಗಿಲ್ಲ, ಅದರ ಅವಶ್ಯಕತೆಯೂ ಕೂಡ ಇಲ್ಲ. ಅಟ್ಲೀಸ್ಟ್ $1-2 ಬಿಲಿಯನ್ ನಾವು ಕ್ರೀಡೆಗೋಸ್ಕರವಾಗಿ ವೆಚ್ಚ ಮಾಡಬೇಕು. ಒಂದು ಸ್ಪೋರ್ಟ್ಸ್ ಕಲ್ಚರನ್ನು ಬಿಲ್ಡ್ ಮಾಡಬೇಕು. ಕ್ರೀಡೆ ಅಂತಂದರೆ ಕೇವಲ ಕ್ರಿಕೆಟ್ ಮಾತ್ರ ಅಲ್ಲ, ಅದರ ಆಚೆಗೂ ಕೂಡ ಕ್ರೀಡೆ ಇದೆ. ಈ ರೀತಿಯಾದಂಥ ಒಂದು ಕಲ್ಪನೆಯನ್ನು ಬಿತ್ತಬೇಕು. ಜೊತೆಗೆ ಮಕ್ಕಳು ಕ್ರೀಡೆಗೆ ಹೋಗ್ತಾ ಇದ್ದಾರೆ ಅಂತಂದರೆ ಅವರು ಹಾಳಾಗ್ತಾ ಇಲ್ಲ, ಅವರ ಭವಿಷ್ಯವೂ ಕೂಡ ಉಜ್ವಲವಾಗಿರುತ್ತೆ ಅನ್ನುವಂಥ ಭರವಸೆಯನ್ನು ನಮ್ಮ ಪೋಷಕರಿಗೆ ತುಂಬಬೇಕು. ಇಲ್ಲದೆ ಹೋದರೆ ಮೆಸ್ಸಿಯಂತಹ ಆಟಗಾರರು ಭಾರತಕ್ಕೆ ಬರ್ತಾರೆ, 100 ಕೋಟಿಯನ್ನು ಬಾಚಿಕೊಂಡು ವಾಪಸ್ ಹೋಗ್ತಾರೆ ಅಷ್ಟೇ. ನಮ್ಮ ಮಕ್ಕಳೆಲ್ಲ ಇಲ್ಲಿ ಓದ್ಬಿಟ್ಟು ಇಂಜಿನಿಯರು, ಡಾಕ್ಟರ್ ಆಗಿರ್ತಾರಲ್ಲ, ಇವರೆಲ್ಲ ಮೆಸ್ಸಿಯಂತಹ ಆಟಗಾರರು ಬಂದಂತಹ ಸಂದರ್ಭದಲ್ಲಿ ತಾವು ದುಡಿದಿದ್ದನ್ನೆಲ್ಲ ಖರ್ಚು ಮಾಡಿಕೊಂಡು ಒಂದು ಸೆಲ್ಫಿ ತೆಕ್ಕೊಂಡು ಸಮಾಧಾನ ಪಟ್ಕೊಳ್ತಾರೆ ಅಷ್ಟೇ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.